ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ, ನೀವು ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿ ಬಂದಿದೆ, ಸಖತ್ತಾಗಿದೆ ನೋಡಿ. ರೊಟ್ಟಿ ಜೊತೆಗೆ ಸಖತ್ತಾಗಿ ಕಾಂಬಿನೇಷನ್ನು. ಮಾಡೋದು ಕೂಡ ತುಂಬ ಸುಲಭ, ಇದೇನು ಅಷ್ಟು ಕಷ್ಟ ಇಲ್ಲ. ಸಿಂಪಲಾಗಿ ಮಾಡುವಂಥ ಒಂದು ಮಟನ್ ಲಿವರು ಎಷ್ಟು ಸಖತ್ತಾಗುತ್ತೆ ನೋಡಿ. ಇದು ಮೊದಲಿಗೆ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳೋಣ ಸಣ್ಣಗೆ. ಈ ಥರ ಕಟ್ ಮಾಡ್ಕೋಬೇಕು. ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ, ಎಂಚಲೇ ಹೋದರೆ ಸಾಕು. ಒಲೆ ಹಚ್ಚಿದ್ದೀನಿ, ಸ್ವಲ್ಪ ತುಪ್ಪ ಹಾಕೋತಾಯಿದ್ದೀನಿ ನಾನು. ಇದಕ್ಕೆ ಎಣ್ಣೆ ಕೂಡ ಹಾಕೋಬೋದು. ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೊಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಆದರೆ ನಾನು ಮೆಣಸಿನ್ಕಾಯಿ ಹಾಕೋತಾ ಇಲ್ಲ. ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾಯಿದ್ದೀನಿ ಕುಟ್ಬಿಟ್ಟು. ಈರುಳ್ಳಿ ಹಾಕೊಳ್ಳೋಣ, ಟೊಮೊಟೊ ಹಾಕೊಳ್ಳೋಣ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಕೆಂಪಗಾಗೋವರೆಗೂ. ಕಟ್ಟಿಗೆ ಒಲೆಯಲ್ಲಿ ಮಾಡಿದ್ರಂತೂ ಇನ್ನೂ ಟೇಸ್ಟ್ ಬರುತ್ತೆ ನೋಡಿ. ಈ ಥರ ಫ್ರೈ ಆಗಿದೆ ಕೆಂಪಿಗೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಅರಿಶಿನ ಹಾಕೋತಾ ಇದ್ದೀನಿ. ಈಗ ಕಟ್ ಮಾಡಿ ಇಟ್ಟು ಲಿವರ್ ಹಾಕೊಳ್ಳೋಣ ನೋಡಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕಿ ಕುದಿಸೋಂಥ ಅವಶ್ಯಕತೆ ಇಲ್ಲ, ಅದೇ ಫ್ರೈ ಆಗುತ್ತೆ. ಹೆಂಚು ಮೇಲೆ ಹಾಕಿದ ತಕ್ಷಣ ಅದೇ ಫ್ರೈ ಆಗಿಬಿಡುತ್ತೆ. ಅದು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಫ್ರೈ ಆಗಿರುತ್ತೆ. ಇದ್ರ ಜೊತೆಗೆ ರೊಟ್ಟಿ ಚೆನ್ನಾಗಿರುತ್ತೆ. ರೊಟ್ಟಿ ಇರೋದು ಚಪಾತಿ ಸಖತ್ತಾಗಿರುತ್ತೆ. ಮಟನ್ ಲಿವರ್ ಈ ಥರ ಮಾಡ್ಕೊತೀನಿ ಸಿಂಪಲ್ಲಾಗಿ. ಚೆನ್ನಾಗಂದರೆ ಚೆನ್ನಾಗಿ ಬಂದಿದೆ. ಸೊ ಕಟ್ಟಿಗೆ ಒಲೆಯಲ್ಲಿ ಮಾಡೋದು ಇನ್ನೂ ಟೇಸ್ಟ್ ಬರುತ್ತೆ ಇದು. ಇದಕ್ಕೆ ಮಸಾಲೆ ಕೂಡ ಹಾಕೋಬೋದು. ನಾನು ಸಿಂಪಲಾಗಿ ಮಾಡಿ ತೋರಿಸಿದ್ದೀನಿ. ಸೊ ಹೇಗೆ ಬಂದಿದೆ ನೋಡಿ. ನೋಡಿದ್ರೆ ಬಾಯಲ್ಲಿ ನೀರು ಬರೋ ಥರ ಇದೆ, ಸಖತ್ತಾಗಿ ಬಂದಿದೆ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.